ಹಲೋ ಎವ್ರಿವನ್. ಗ್ರೀನ್ ಗ್ರಾಮ್ ಅಥವಾ ಹೆಸರು ಕಾಳಿನ ದೋಸೆಯನ್ನು ನಾನು ಹೇಗೆ ಮಾಡ್ತೇನೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ವೆಲ್ಕಮ್ ಟು ದ ವಿಡಿಯೋ. ನಾನು ಈ ದೋಸೆಯನ್ನು ಮಾಡೋದಕ್ಕೆ 1.5 ಕಪ್ಪಿನಷ್ಟು ನೆನೆಸಿ ಇಟ್ಟುಕೊಂಡಿರುವ ಅಕ್ಕಿಯನ್ನು ತಗೊಂಡಿದ್ದೇನೆ. ಹಾಗೆ ಅದಕ್ಕೆ 1 ಕಪ್ಪಿನಷ್ಟು ನೆನೆಸಿ ಇಟ್ಟುಕೊಂಡಿರುವಂತಹ ಹೆಸರು ಕಾಳನ್ನು ಹಾಕ್ತಾ ಇದ್ದೇನೆ. ನಾನು 7 ಗಂಟೆಯಷ್ಟು ಕಾಲ ಹೆಸರು ಕಾಳನ್ನು ನೆನೆಸಿಟ್ಕೊಂಡಿದ್ದೇನೆ. ಹಾಗೆ ಅದಕ್ಕೆ 2 ಸ್ಪೂನ್ನಷ್ಟು ಕಾಯಿ ತುರಿ, 3 ಸ್ಪೂನಿನಷ್ಟು ಹೊದಳು, 1 ಹಸಿಮೆಣಸು, ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಜೀರಿಗೆ ಹಾಗೂ ರುಚಿಗೆ ಬೇಕಾದಷ್ಟು ಉಪ್ಪು, 1 ಲೋಟ ನೀರನ್ನು ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದರೆ ದೋಸೆ ಹಿಟ್ಟು ರೆಡಿಯಾಗುತ್ತೆ. ಹಿಟ್ಟನ್ನು ಕಾವಲಿಯಲ್ಲಿ ಹರಡಿ ತುಪ್ಪನೋ ಎಣ್ಣೆನೋ ಹಾಕ್ಕೊಂಡು 2 ಬದಿಯನ್ನು ಬೇಯಿಸ್ಕೊಂಡ್ರೆ ಹೆಸರು ಕಾಳಿನ ದೋಸೆ ರೆಡಿಯಾಗುತ್ತೆ. ಈ ದೋಸೆ ಚಟ್ನಿ ಜೊತೆ ಅಥವಾ ಸಾಂಬಾರ್ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹೆಸರು ಕಾಳು ಪ್ರೋಟೀನ್ ರಿಚ್ ಆಗಿರೋದ್ರಿಂದ ಈ ದೋಸೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಾಗೆ ವೆಯ್ಟ್ ಮ್ಯಾನೇಜ್ಮೆಂಟಲ್ಲೂ ಕೂಡ ಹೆಲ್ಪ್ ಮಾಡುತ್ತೆ. ಸುಲಭವಾಗಿ ಮಾಡ್ಕೊಳ್ಬಹುದಾದ ಹೆಸರು ಕಾಳಿನ ದೋಸೆಯನ್ನು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ.